ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳಿತಾಗಲಿ. ಈ ದುಷ್ಟ ಶಕ್ತಿಗಳು ನಮ್ಮ ಮನೆ ಒಳಗಡೆ ಎಂಟ್ರಿ ತಗೊಳ್ಬಾರ್ದು ಅಥವಾ ಎಂಟ್ರಿನೇ ಕೊಡಬಾರ್ದು ಅಂದರೆ ಹೇಗೆ ನಾವು ಅದನ್ನು ತಡೆಗಟ್ಟಬೇಕಾಗತ್ತೆ, ಜೊತೆಗೆ ಅದರಿಂದ ಹೇಗೆ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಬೀಗ ಇರುತ್ತಲ್ಲ, ನಾಲ್ಕು ಬೀಗ ಹಾಕಿದ್ರೆ ಬರಲ್ಲ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಎಂಥ ಪ್ರಶ್ನೆಗಳಿವು, ನಿಜವೇ ಅದು. ಎಂಥ ದುಷ್ಟಶಕ್ತಿಗಳಂದರೆ, ಮೊನ್ನೆ ಯಾರೋ ಒಬ್ಬರು ಬಂದಿದ್ದರು, ಅವರ ಮನೆಯಲ್ಲಿ ಅವರ ಅಣ್ಣ ಎಂದೂ ಬರದವ ಬಂದು ಒಂದು ಕೆಲಸ ಮಾಡೋಗಿದ್ದ. ಅಲ್ಲಿಂದ ಆಚೆಗೆ ಬೇಡ ಅವರ ಫಜೀತಿ ಗೊತ್ತಿಲ್ಲ, ತೀರಾ ಸಣ್ಣದಾಗಿರ್ತವೆ ಕೆಲವೆಲ್ಲ, ಅನಸ್ತೆ ಕೊಟ್ಟಂಗೆ ಗೊತ್ತು ಹಾಗಲ್ಲ. ಇನ್ನು ಕೆಲವು ಪದಾರ್ಥಗಳು ಮಾತಾಡಲೂಬಾರ್ದು, ಹಾಗೆಲ್ಲ ಕೂಡ ಮಾಡ್ತಾರೆ. ಆದರೆ ಅಂತಹದ್ದಕ್ಕಾಗಿ ನಮ್ಮ ಮನೆಗೆ ದುಷ್ಟರ ಸಹವಾಸವು, ದುಷ್ಟಶಕ್ತಿಗಳು ಬರಬಾರದು, ನಮ್ಮ ಮಕ್ಕಳು ಕೂಡ ಅಂತಹ ದುಷ್ಟ ಹಾದಿ ಹಿಡಿಯಬಾರದು ಅನ್ನೋದಾದರೆ, ಪ್ರೀತಿಯ ಬಂಧುಗಳೇ ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೀವು ಓದ್ತೀರೋ ಇಲ್ವೋ ನನಗೆ ಗೊತ್ತಿಲ್ಲ, ಅಟ್ಲೀಸ್ಟು ಆ ದುಷ್ಟಶಕ್ತಿಗಳು ಬಾರದಿರಲು ಪ್ರೊಟೆಕ್ಟ್ ನಿಮ್ಮನ್ನು ಮಾಡ್ತಕ್ಕಂತಹದ್ದು ರಕ್ಷಣಾತ್ಮಕವಾಗಿರ್ತಕ್ಕಂತಹ ಕವಚ ನಿಮ್ಮ ಮನೆಗೆ ನಿರ್ಮಾಣವಾಗಬೇಕು. ನಿಮ್ಮ ಮನೆ ಒಳಗಡೆ ಯಾವುದೋ ಈ ನಾಯಿ ನರಿಗಳು ಬರಬಾರ್ದು ಅಂತ ಕಾಂಪೌಂಡ್ ಹಾಕ್ಕೊಂಡಿರ್ತೀರೋ, ಎಷ್ಟು ಚೆನ್ನಾಗಿ ಕಾಂಪೌಂಡ್ ಗೇಟ್ ಹಾಕ್ಬಿಟ್ರೆ ನಿಮಗೊಂದು ರೀತಿ ಮನಸ್ಸಲ್ಲಿ ಉಲ್ಲಾಸ, ಹಾಕಿದ್ದೀನಿ ಗೇಟ್. ಅದೇ ತೆರೆದಿಟ್ಟಾಗ ಏನು ಬಂದುಬಿಡುತ್ತೋ, ಹೇಗೆ ಬಂದುಬಿಡುತ್ತೋ, ಯಾವ ನರಿ ಯಾವ ನಾಯಿ ಬರುತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಕಾಂಪೌಂಡ್ ಲಾಕ್ ಎಷ್ಟು ಚೆನ್ನಾಗಿ ಮಾಡ್ತೀವಿ. ಹಾಗೇ ದುಷ್ಟಶಕ್ತಿಗಳು ಬರಬಾರದು ಅನ್ನೋದಾದರೆ ರಾಮಾಯಣ, ಮಹಾಭಾರತ, ಭಾಗವತ ಈ ಪುಸ್ತಕಗಳು ಇರಲೇಬೇಕು. ಯಾರ ಮನೆಯಲ್ಲಿದೆ ಮೆಸೇಜ್ ಹಾಕಿ ನೋಡೋಣ. ರಾಮಾಯಣ, ಮಹಾಭಾರತ, ಭಗವದ್ಗೀತಾ ಬೇಕಾದಷ್ಟಿದೆ, 108 ಪುರಾಣಗಳಿಂದ. ಅವೆಲ್ಲ ಎಂಥ ಬೇಡ. ಈಗ ನಾನು ಕೇಳ್ತೀನಿ, ಅಟ್ಲೀಸ್ಟ್ ಈ 3 ಇರಲೇಬೇಕು ಮನೆಯಲ್ಲಿ. ಒಂದನೇದು. ಎರಡನೇದು, ತಿಂಗಳಿಗೆ ಒಮ್ಮೆ ನೀವು ಯಾರಿಗಾದರೂ ಕೂಡ ಪಾದರಕ್ಷೆಗಳನ್ನು ಕೊಡಬೇಕು. ಪಾದರಕ್ಷೆಗಳನ್ನು ಕೊಡಬೇಕು. ಯಾರು ಕೊಡ್ತೀರೋ, ನಿಮ್ಮ ಅಕ್ಕಪಕ್ಕದ ಮನೆಯ ಸ್ಕೂಲ್ ಮಕ್ಕಳಿಗೆ ಕೊಡಿಸ್ತೀರೋ, ಅಥವಾ ಯಾರಾದರೂ ಪಾಪ ಹಿರಿಯರು ತುಂಬ ಸೌದೋಗಿರ್ತವೆ, ಅದಕ್ಕೂ ಕೂಡ ಪೇಚಾಟ ಮಾಡ್ಕೊಳ್ತಿರ್ತಾರೆ, ಅಂಥವ್ರಿಗೆ ಕೊಡಿಸ್ತೀರೋ, ತಿಂಗಳಿಗೊಮ್ಮೆ ನೀವು ಅಮಾವಾಸ್ಯೆ ಅಥವಾ ಪೌರ್ಣಮಿ ಹತ್ರ ಹಿರಿಯರಿಗೂ ಮಕ್ಕಳಿಗೂ ಕೊಡಿಸ್ತಾ ಬನ್ನಿ. ಒಂದೇ ತಿಂಗಳಲ್ಲಿ 4 ಜನಕ್ಕೆ ಕೊಡಿಸ್ಬೋದು, ಅಭ್ಯಂತರ ಇಲ್ಲ. ಅಥವಾ ತಿಂಗಳಿಗೊಮ್ಮೆ ಆದರೂ ಕೊಡಿಸ್ತಾ ಬನ್ನಿ, ಪರೀಕ್ಷೆ ಮಾಡಿ. ಇಷ್ಟೇ ಅಪ್ಪ, 3 ಪುಸ್ತಕ ಮನೇಲಿ ಇಡುವಂಥದ್ದು, ಯಾರಿಗಾದರೂ ಪಾದರಕ್ಷೆ ದಾನ ಮಾಡೋದು. ಇಷ್ಟಿಂದಲೇ ನಮ್ಮ ಮನೆಗೆ ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡ ಹಾಗೇ ನಮ್ಮ ಮನೆಗೆ ದುಷ್ಟಶಕ್ತಿಗಳು ಬರೋದಿಲ್ಲ. ಇವೆರಡನ್ನು ನೀವು ಗಮನಿಸೋದೇ ಆದರೂ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಲಾಕ್ ಮಾಡೋಕ್ಕೂ ಸಾಧ್ಯ ಆಗದೆ ಇರುವಂಥ ದುಷ್ಟಶಕ್ತಿಗಳು ಬರುತ್ತೆ ಅಂತಂದರೆ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ಅದಕ್ಕೆ ಹೇಗೆ ನೋ ಎಂಟ್ರಿ ಬೋರ್ಡ್ನ ನಾವು ಹಾಕ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಗುರುಗಳು ತಿಳಿಸಿರುವಂಥ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.